ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿನ ಗಂಡು ಮೆಟ್ಟಿದ ಭೂಮಿ, ಇಲ್ಲಿನ ಕಷ್ಟ ಜೀವಿಗಳು. ಅಂದರೆ ಈ ಭೂಮಿಯ ಮತ್ತೊಂದು ಹೆಮ್ಮೆ. ಆದರೆ ಅದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನ್ಗಡದ ಕುರಿ ಸಂತೆ. ಪ್ರತಿ ಶನಿವಾರ ಇಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಕುರಿ ವ್ಯಾಪಾರ ನಡೆಯುತ್ತೆ. ಇವತ್ತಿನ 28 ನಿಮಿಷಗಳ ಈ ಸ್ಪೆಷಲ್ ವಿಡಿಯೋದಲ್ಲಿ ಭಾರತದಲ್ಲೇ ಫೇಮಸ್ ಆಗಿರೋ ಇಲ್ಲಿನ ಎಳಗ ತಳಿಯ ಕುರಿಗಳ ಕ್ವಾಲಿಟಿ ಏನು, ಈ ಮಾರ್ಕೆಟ್ನ ಒಳಗಿನ ಅಸಲಿ ರಿಯಾಲಿಟಿ ಏನು, ಮೋಸ ಹೋಗದೆ ಕುರಿ ಖರೀದಿ ಮಾಡೋದು ಹೇಗೆ ಅನ್ನೋದನ್ನು A to Z ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ. ನೆನಪಿಡಿ, ಎಳಗ ತಳಿಯ ಕ್ವಾಲಿಟಿ ನೋಡುವಾಗ ಅದರ ಹಲ್ಲು ಮುಖ್ಯ. 2 ಹಲ್ಲು ಅಥವಾ 4 ಹಲ್ಲು ಹೊಂದಿರೋ ಪ್ರಾಯದ ಟಗರುಗಳಿಗೆ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಲಾಭ ಇರುತ್ತದೆ. ವಯಸ್ಸಾದ ಕುರಿಗಳನ್ನು ತಂದು ಯುವ ಕುರಿಗಳು ಅಂತ ನಂಬಿಸೋ ಸಾಧ್ಯತೆ ಇರುತ್ತದೆ. ಎಚ್ಚರ. ಯಜಮಾನ್, ಮರಿ ಎಷ್ಟಿದು? 1,10,000. 1,10,000. ಏನು ಪ್ರೈಸ್ ಬಿಡ್ತೀರಾ? 85 ಕೇಳ್ಯಾರ, 82 ಕೇಳ್ಯಾರ. ನಾವು 95 ಕೊಡ್ತೀವಿ. 85 ಆದ್ರೆ ಯಾವ ಕಡೆ ನೀವು? ಒಂದು 80 kg 85 kg. ಲೈವ್ ವೇಟ್ ಎಷ್ಟು ಬರುತ್ತೆ? ಹೆಂಗ್ರೆ ಲೈವ್ ತೂಕ? 1 ಕ್ವಿಂಟಲ್ ಬರ್ತದೆ. 1 ಕ್ವಿಂಟಲ್? 1 ಕ್ವಿಂಟಲ್ ಬರ್ತದೆ. 1 ಕ್ವಿಂಟಲ್ 85 ಲಾಸ್ಟ್ ಕೇಳ್ಯಾರ. 75 ಲಾಸ್ಟ್ ಕೇಳಿದ್ದಾರೆ. ಒಳ್ಳೆ ಲುಕ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. 95,000 ಕೊಡ್ತೀವಿ ನಾವು. ಈಗ ಬೆಲೆಯ ಅಸಲಿ ಕತೆ ಬಿಚ್ಚಿಡೋ ಸಮಯ. ಸಾಮಾನ್ಯ ದಿನಗಳಿಗೂ ಮತ್ತು ಬಕ್ರೀದ್ ಹಬ್ಬದ ಸಮಯಕ್ಕೂ ಇಲ್ಲಿನ ರೇಟ್ ಆಕಾಶ ಭೂಮಿ ವ್ಯತ್ಯಾಸ ಆಗುತ್ತೆ. ಸಾಮಾನ್ಯ ದಿನಗಳಲ್ಲಿ ಸಣ್ಣ ಮರಿಗಳು 8,000ದಿಂದ 12,000, ಮಧ್ಯಮ ಗಾತ್ರದ ಎಳಗ ಟಗರು 15,000ದಿಂದ 25,000, ಪ್ರೀಮಿಯಂ ಬಕ್ರೀದ್ ಸ್ಪೆಷಲ್ ಭಾರೀ ತೂಕದ ಅಲ್ಲಿನ ಟಗರುಗಳಿಗೆ 40,000ದಿಂದ ಹಿಡಿದು 1.5 ಲಕ್ಷ ಅಥವಾ ಅದಕ್ಕಿಂತಲೂ ಹೆಚ್ಚು. ಹಲವಾರು ಜನ ಯೂಟ್ಯೂಬ್ನಲ್ಲಿ 1 ಲಕ್ಷದ ಕುರಿ, 2 ಲಕ್ಷದ ಟಗರು ಅಂತ ನೋಡಿ ಭ್ರಮೆಗೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ಸಾಮಾನ್ಯ ರೈತರಿಗೆ ಸಿಗೋ ಬೆಲೆ ಬೇರೆ. ಹಬ್ಬದ ಮಾರ್ಕೆಟ್ನಲ್ಲಿ ದಲ್ಲಾಳಿಗಳು ಕ್ರಿಯೇಟ್ ಮಾಡೋ ಐಪ್ ಬೇರೆ. ಇಲ್ಲಿಗೆ ಬರುವ ಮುನ್ನ ಮಾರ್ಕೆಟ್ ಸೆಂಟಿಮೆಂಟ್ ಅರಿಯೋದು ಬಹಳ ಮುಖ್ಯ. ಎಳಗ ಕುರಿ ಒಂದು ಕೇವಲ ತಳಿಯಲ್ಲ, ಇದು ಉತ್ತರ ಕರ್ನಾಟಕದ ಹವಾಮಾನಕ್ಕೆ ತಕ್ಕಂತೆ ನೈಸರ್ಗಿಕವಾಗಿ ವಿಕಾಸಗೊಂಡಿರುವ ಒಂದು ವಿಶಿಷ್ಟ ತಳಿ. ಮೂಲ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ, ಗೋಳೆದಗುಡ್ಡ, ಇಳಕಲ್ಲ ಮತ್ತು ಹುನಗುಂದ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳು ಇವುಗಳ ಮುಖ್ಯ ಜನ್ಮಸ್ಥಳ. ಸರ್ ನಮಸ್ಕಾರ. ನಮಸ್ಕಾರ. ಬಕ್ರೀದ್ ಸ್ಪೆಷಲ್ಗೆ ಒಳ್ಳೆ ಎಳಗ ಟಗರು ತೆಗಿತಾ ಇದ್ದಾರೆ. ಹೇಗೆ ನಡೀತಾ ಇದೆ ಸರ್ ಬಜಾರಲ್ಲಿ? ಪೂರ್ತಿ ಬೆಂಗಳೂರಲ್ಲೆಲ್ಲ, ಪೂರ್ತಿ ಕರ್ನಾಟಕನಲ್ಲಿ ಅಮೀನ್ಗಡ ಅಂದರೆ ನಂಬರ್ 1. ಓಕೆ. ಇಂಥ ಬಜಾರು ಎಲ್ಲೂ ನಿಮಗೆ ಸಿಗಲ್ಲ, ಇಂಥ ಟಗರು ಎಲ್ಲೂ ಸಿಗಲ್ಲ, ಇಂಥ ಒಳ್ಳೆ ಜನನೂ ಎಲ್ಲೂ ಸಿಗಲ್ಲ. ಓಕೆ. ಎಷ್ಟಾದರೂ ಕೇಳಿ, ಹುಡ್ಕೋರು ಬಂದವರು ಅಂದ್ರೆ ಅರ್ಥ ಮಾಡಿ. ನಾವೆಲ್ಲ ಬೆಂಗಳೂರಿಂದ ಬರೋದು. ಮರಿಗಳಿಗೆ ಟಗರು 1 ಲಕ್ಷವರೆಗೂ ಇದೆ. ಓಕೆ. ಆ 1 ಲಕ್ಷ ಟಗರಿಗೂ ನಾವು 30,000 ರೂಪಾಯಿ ಕೇಳಿದ್ರು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ. ಇದು ಅಮೀನ್ಗಢ ಜನದು ಇದು ಒಂದು ಒಳ್ಳೆ ಸ್ವಭಾವ, ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ಮತ್ತೆ ಮರಿಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಮರಿಗಳು ಬಂದಿದ್ದಾವ? ಓ ಸೂಪರ್. ನೀವು ತೆಗ್ದಿದ್ದೀರಾ? ತೆಗ್ದಿದ್ದೀವಿ. ಓಕೆ. ಯಾವ ರೇಂಜಲ್ಲಿ ಇದ್ದಾವೆಲ್ಲ? 20,000 ಹಿಡಿದು 45, 60, 80ವರೆಗೂ ಇದೆ. ಓಕೆ. ನಾವು ಆವರೇಜ್ ಆಗಿ ಒಂದು 25, 30, 35ವರೆಗೂ ತಗೊಂಡಿದ್ದೀವಿ. ಓಕೆ. ಬಜಾರೆಲ್ಲ ಚೆನ್ನಾಗಿದೆ ಈ ಸಾರಿ? ಸೂಪರ್. ಬಜಾರು ಚೆನ್ನಾಗಿದೆ, ಬಜಾರ್ ಊಟನೂ ಚೆನ್ನಾಗಿದೆ, ಬಜಾರ್ ಜನನೂ ಚೆನ್ನಾಗಿದೆ, ಓಕೆ. ಬಜಾರ್ ನೀರು ಚೆನ್ನಾಗಿದೆ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನಾವು ಮರೆಮಾಚದ ಅಸಲಿ ಸತ್ಯವನ್ನು ಹೇಳಲೇಬೇಕು. ಹೊಸದಾಗಿ ಕುರಿ ಸಾಕಾಣಿಕೆ ಫಾರ್ಮ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಹಬ್ಬಕ್ಕೆ ಕುರಿ ತರಬೇಕು ಅಂತ ಬರೋರು ಇಲ್ಲಿ ಈಸಿಯಾಗಿ ಮೋಸ ಹೋಗ್ತಾರೆ. ಹೇಗೆ ಗೊತ್ತಾ? ಕ್ರಾಸಿಂಗ್ ತಳಿಗಳನ್ನು ಪ್ಯೂರ್ ಎಳಗ ಎಂದು ನಂಬಿಸುವುದು, ಬೇರೆ ಸಾಮಾನ್ಯ ಬಿಳಿ ಕುರಿಗಳನ್ನು ತಂದು ಇದು ಅಪ್ಪಟ ಅಮೀನ್ಗಡ ಎಳಗ ಅಂತ ತಲೆಗೆ ಕಟ್ಟೋದು, ಕೃತಕ ತೂಕ ತೋರಿಸುವುದು, ಸಂತೆ ದಿನ ಬೆಳಗ್ಗೆ ಕುರಿಗಳಿಗೆ ಅತಿಯಾಗಿ ಉಪ್ಪು ನೀರು ಅಥವಾ ಒಟ್ಟು ತಿನ್ನಿಸಿ ಹೊಟ್ಟೆ ಉಬ್ಬಿಸಿ ತೂಕ ಜಾಸ್ತಿ ಇರೋ ಹಾಗೆ ಭ್ರಮೆ ಹುಟ್ಟಿಸೋದು. ಮನೆಗೆ ತಂದ ಮೇಲೆ ಕುರಿ ಸಪ್ಪೆ ಆಗಿಬಿಡುತ್ತೆ. ದಲ್ಲಾಳಿಗಳ ಕಮಿಷನ್. ರೈತ ಕಡಿಮೆ ಬೆಲೆಗೆ ಕೊಡಲು ಸಿದ್ಧವಿದ್ದರೂ ಮಧ್ಯವರ್ತಿಗಳು ಬೆಲೆಯನ್ನು ಕೃತಕವಾಗಿ ಏರಿಸಿ ಗ್ರಾಹಕರಿಂದ 3,000ದಿಂದ 5,000 ಎಕ್ಸ್ಟ್ರಾ ಲೂಟಿ ಮಾಡುತ್ತಾರೆ. ಅಣ್ಣ, ಎಷ್ಟು ಅಲ್ಲಾಗೈತೆ ಅಣ್ಣ ಇದು? ಇದು ಓಪನ್ ಆಗಿದ್ದಾನೆ ಈಗ ಜಸ್ಟ್ 1 ಅಲ್ಕಿಡಿ. ಒಂದು ಅಲ್ಲಾಗಿದೆಯಾ? ಏನು ಪ್ರೈಸ್ ಹೇಳ್ತಾ ಇದೆಯಾ? 1.10 ಹೇಳ್ತಾ ಇದ್ದೀನಿ ನಾನು. 1.10. ಏನು ಲೈವ್ ವೇಟ್ ಬರ್ತಿದೆ? ಒಂದು 80 ಲೈವ್ ಒಂದು ಬರ್ಬೋದು ಅಣ್ಣ. 100 kg. ಏನು ಪ್ರೈಸ್ ಹೇಳ್ತಾ ಇದೆಯಾ? ಅದು 1.10 ಹೇಳ್ತಾ ಇದ್ದೀನಿ. 1.10. ನೆಗೋಷಿಯಬಲ್ ಕೊಡ್ತಾ ಇದೆಯಾ? ಒಂದು 80 ಕೊಡ್ತೀನಿ.
ಓಕೆ ಬಜಾರ್ ಚೆನ್ನಾಗಿದ್ಯಾ? ಚೆನ್ನಾಗಿದೆನಾ ಮರಿ ಚೆನ್ನಾಗಿದೆ ಚೆನ್ನಾಗಿದೆ ಬರೀ ಎಷ್ಟು ಮರಿ ಮಾರಿದ್ಯಾ ಅಲ್ಲೇ? ಇದು ಒಂದು ನಾನು ಇದು ಒಂದು ಥರದ್ದು ಒಂದೇನಾ? ಓಕೆ. ಎಳಗ ಕುರಿ ಸಾಕೋದ್ರಲ್ಲಿ ಒಂದು ದೊಡ್ಡ ಲಾಭ ಇದೆ. ಇವು ಗಡುಸಾದ ತಳಿಗಳಾದ್ದರಿಂದ ಕೊಟ್ಟಿಗೆ ಪದ್ಧತಿ ಹಾಗೂ ಮೇಯಿಸುವಿಕೆ ಎರಡಕ್ಕೂ ಹೊಂದಿಕೊಳ್ಳುತ್ತವೆ. ನೀವು ಉತ್ತಮ ಆಹಾರ ನೀಡಿದರೆ ತಿಂಗಳಿಗೆ 3-4 kg ಸುಲಭವಾಗಿ ಹೆಚ್ಚಿಸಿಕೊಳ್ಳುತ್ತವೆ. ಹೀಗಾಗಿ ನೀವು ಅಮೀನಗಡ ಸಂತೆಗೆ ಬಂದು ಉತ್ತಮ ಹೆಣ್ಣು ಕುರಿಗಳು ಮತ್ತು ಒಂದು ಒಳ್ಳೆಯ ತಳಿ ಟಗರುಗಳನ್ನು ತಗೊಂಡು ಹೋದರೆ ನಿಮ್ಮದೇ ಆದ ತಳಿ ಅಭಿವೃದ್ಧಿ ಮಾಡಬಹುದು. ಎಳಗ ಕುರಿಗಳು ಸಾಮಾನ್ಯವಾಗಿ ಸಂಪೂರ್ಣ ಬಿಳಿ ಬಣ್ಣದಾಗಿರುತ್ತವೆ. ಇವುಗಳ ಮುಖ ಸ್ವಲ್ಪ ಉಬ್ಬಿರುತ್ತದೆ ಮತ್ತು ಕಣ್ಣುಗಳು ಚುರುಕಾಗಿರುತ್ತವೆ. ಕೊಂಬುಗಳ ರಾಜಗಾಂಭೀರ್ಯ ಕಂಡು ಕುರಿಗಳಿಗೆ ತಿರುಗಿದ ಬಲಿಷ್ಠವಾದ ಕೊಂಬುಗಳಿರುತ್ತವೆ. ಇದು ಈ ತಳಿಗೆ ಒಂದು ರಾಯಲ್ ಲುಕ್ ಕೊಡುತ್ತದೆ. ದೇಹದ ತೂಕ ಮತ್ತು ಮಾಂಸದ ಗುಣಮಟ್ಟ ಇವು ಕಡಿಮೆ ಅವಧಿಯಲ್ಲಿ ವೇಗವಾಗಿ ತೂಕ ಪಡೆದುಕೊಳ್ಳುತ್ತವೆ. ಕೇವಲ ಒಣ ಬೇಸಾಯದ ಪ್ರದೇಶದಲ್ಲೂ ಇವುಗಳ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿರುತ್ತದೆ. ಇವುಗಳ ಮಾಂಸ ತುಂಬ ರುಚಿಯಾಗಿರುವುದರಿಂದ ಬೆಂಗಳೂರು, ಮುಂಬೈ, ಹೈದರಾಬಾದ್ನಂತಹ ಮೆಟ್ರೋ ಸಿಟಿಗಳಲ್ಲಿ ಬಕ್ರೀದ್ ಹಬ್ಬಕ್ಕೆ ಈ ತಳಿಗೆ ಮುಗಿ ಬೀಳುತ್ತಾರೆ. ಯಜಮಾನ್ ಹೆಂಗಿದೆ ಬೆಲೆ? 2 ಲಕ್ಷ ಆಗತ್ ನೋಡ್ರಿ. 2 ಲಕ್ಷ. ಬಜಾರ್ ಚೆನ್ನಾಗಿದ್ಯಾ? ಬಜಾರ್ ಬದಕಿದ್ದಾಗ ಐತೆ. ಸೇಲ್ ಆಗ್ತಿದೆಯಾ ಮರಿಗಳು? ಸೇಲಕ್ಕ ಏನ್ ಬೆಲೆ ಹೇಳ್ತಾ ಇದ್ದೀರಾ ಇದಕ್ಕೆ? 1.5 ಲಕ್ಷ. 1.5 ಲಕ್ಷ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೆಚ್ಚ ಕಮ್ಮಿ ಮಾಡ್ಕೊಡ್ತೇವೆ ಬಂದ್ರೆ. ಓಕೆ. ಎಷ್ಟು ಮರಿಗಳು ಇದಾವೆ ನಿಮ್ಮ ಹತ್ರ? 13 ಮರಿ ಅದಾವ. 13 ಇದಾವೆ. ಸೇಲ್ ಆಗಿದಾವ? ಒಂದು ಅರ್ಧ ಆಗ್ಯಾವ. ಓಕೆ. ಯಾವ ಕಡೆಯವ್ರು ನೀವು? ಇಲ್ಲಿ ಹೆರ್ಕಲ್ಲ. ಇಲ್ಲಿ ಬಾಗಲಕೋಟೆನಾ? ಬಾಗಲಕೋಟೆ ಅಂತಲ್ಲ. ಓಕೆ. ಬನ್ನಿ, ನಮ್ಮ ಸ್ನೇಹಿತರು ಮರಿ ವ್ಯಾಪಾರ ಹೇಗೆ ಮಾಡ್ತಾರೆ, ಅಲ್ಲಿನ ದಲ್ಲಾಳಿಗಳ ಜೊತೆ ಹೇಗೆ ವ್ಯವಹರಿಸ್ತಾರೆ, ವ್ಯಾಪಾರ ಹೇಗೆ ಮಾಡ್ತಾರೆ, ಅವ್ರಿಗೆ ಒಪ್ಪಿಗೆ ಆದ ಮರಿಗಳನ್ನ ಹೇಗೆ ತೊಗೊಳ್ತಾರೆ ಅನ್ನೋದನ್ನ ಈ ವಿಡಿಯೋದ ಮುಂದೆ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಫುಲ್ಲು ನೋಡಿ. ನಾವು ಬಂದಿದ್ದು ಬಕ್ರೀದ್ ಹಬ್ಬದ 2 ವಾರ ಮುಂಚೆ ಬಂದಿದ್ದು. ರೇಟ್ ಮಾತ್ರ ತುಂಬ ಡಿಮ್ಯಾಂಡ್ ಆಗಿತ್ತು. ಪರ್ಚೇಸಿಂಗು ತುಂಬ ಜೋರಾಗಿತ್ತು. ಸೊ ಗೈಸ್, ಫೈನಲಿ ಕುರಿಗಳು ರೇಟು ಡೌನ್ ಆಗ್ತಿದೆ ಲೈಟಾಗಿ. ಕರ್ದು ಕೊಡ್ತಿದ್ದಾರೆ. ತುಂಬ ಕುರಿಗಳು ಬಂದಿದೆ ಬಕ್ರೀದ್ ಟೈಮ್ಗೆ. ಒಳ್ಳೊಳ್ಳೆ ಕುರಿಗಳು ಹಾಕಿದ್ದಾರೆ, ನೀವೇ ನೋಡ್ತಿರ್ಬೋದು. 15,000 ಹೇಳ್ತಿದ್ದಾರೆ ಮರಿ ಬಕ್ರೀದ್ ಸ್ಪೆಷಲ್ಗೋಸ್ಕರ. ನಾವು 8,000 ರೂಪಾಯಿ ಕೇಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇವೇ ಮರಿಗಳು, ಇವರೇ ಓನರು. ಅದ್ರೊಳಗೆ ವ್ಯಾಪಾರ ಹೇಳಿ ಅಂದ್ರೆ ಆಗ್ಲಿಲ್ಲ. ನೋಡಿ ಮರಿಗಳೆಲ್ಲ ಎಷ್ಟು ಸೇರಿದೆ, ತುಂಬ ಮರಿ ಸೇರಿದೆ. ಇದು ಬಾಗಲಕೋಟೆ ಜಿಲ್ಲೆ ಅಮೀನ್ಗಡ, ಕರದಂಟು ನಾಡು ಅಮೀನ್ಗಡದಲ್ಲಿ ಎಲಗ ಟಗರು ಬೈ ಮಾಡ್ತಾ ಇರೋದು. ಇಲ್ಲಿ ತುಂಬ ಟಗರುಗಳು ಸೇರಿದೆ. ವ್ಯಾಪಾರ ಭಾಳ ಡಿಮ್ಯಾಂಡ್ ಇದೆ ಬಕ್ರೀದ್ ಸೀಸನ್ಗೋಸ್ಕರ. ಇನ್ನೂ ಒಂದು ನೆಕ್ಸ್ಟ್ ವೀಕು ತುಂಬ ಡಿಮ್ಯಾಂಡ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಮರಿ ತೆಗಿಯೋರು ಆಲ್ಮೋಸ್ಟು ದೀಪಾವಳಿ ಹತ್ರ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 1,000-2,000 ಹೆಚ್ಚು ಕಮ್ಮಿ ಜಾಸ್ತಿ ಸಿಗುತ್ತೆ. ತೊಗೊಂಡ್ರೆ ಒಳ್ಳೆ ಮರಿ ತೊಗೋಬೋದು. ಈಗೆಲ್ಲ ವ್ಯಾಪಾರ ಮುಸ್ಲಿಂ ಬಾಂಧವರು ಬಂದು ಒಳ್ಳೊಳ್ಳೆ ಮರಿ ಬೈ ಮಾಡ್ತಿದ್ದಾರೆ. ತುಂಬ ಕಾಸ್ಟ್ಲಿ ಆಗಿದೆ ನೋಡಿ ಮರಿಗಳು. ಮೇನಾಗಿ ನಮ್ಮ ಸ್ನೇಹಿತರು ಮರಿಗಳ ಉದ್ದ, ಲೆಂತು, ಬೀಸು, ಒಳ್ಳೆ ಲುಕ್ ವೈಸು ಮರಿಗಳು ನೋಡಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಅವರು ಸೆಲೆಕ್ಟ್ ಮಾಡಿದ ಆಯ್ಕೆಯಾದ ಮರಿಗಳನ್ನ ಬೈ ಮಾಡೋಕ್ಕೆ ವ್ಯಾಪಾರ ಮಾಡ್ತಾರೆ. ಬೇಡ ಈ ಕರೇದು ಎತ್ತಾಕಿದ್ದು, ಈ ಕರೇದು 3 ಎತ್ಕೊಂಬಿಡು. ವೈಟ್ ಹಾಕು. ಇದು ಅದು ನಡೀತದೆ. ಇವೆರಡು
ನೋಡಿ ಸೆಲೆಕ್ಷನ್ ಮರಿಗಳನ್ನ ಪರ್ಚೇಸ್ ಮಾಡ್ತಾ ಇರೋದು. ಟೋಟಲ್ 30 ಮರಿ ಇದೆ. 10 ಮರಿ ಸೆಲೆಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಕ್ರೀದ್ಗೆ ಒಳ್ಳೆ ಮರಿಗಳಾಗುತ್ತೆ. ನೋಡಿ ಇದು 15 ಮರಿ ವ್ಯಾಪಾರ ಮಾಡಕ್ಕೆ ನಮಗೆ ನೋಡ್ತಾ ಇರೋದು. ಒಂದು ಮರಿ ಕುಂಟಾಯ್ತಂತ ನೋಡಲ್ಲ, ಎತ್ತಾಗ ಬೇರೆ ಹಾಕೊಳ್ಳೋಣ. ಅಲ್ಲ ವ್ಯಾಪಾರ ಆದ್ಮೇಲೆ ನೋಡ್ಕೊಂಡು ಬದಲಾಯಿಸ್ಕೊಬೋದು, ದುಡ್ಡು ಕೊಡಂಗಿಲ್ಲ ಹೇಳ್ತಾವ್ರ ಅದನ್ನೇ. ಸರಿನಾ ಅಣ್ಣ, ಈಗ ಇರ್ಲಿ ವ್ಯಾಪಾರ ಮಾಡು, ನೆಕ್ಸ್ಟ್ ನೋಡೋಣ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ವ್ಯಾಪಾರ ಆಮೇಲೆ ಕೇಳ್ರಿ, ಮೊದಲು ಸೀದಾ ಮಾತಾಡ್ಬಿಟ್ಟು ಅದನ್ನ ವ್ಯಾಪಾರ ಮಾತಾಡಿಂದ ಇಟ್ಕೊಂಡ ಬೇರೆದ ಅದು ಎತ್ಕೋದ ಅದಾ. ಹಾಂ, ಇದು ಎದುರುಗಡೆ ಮೆಲ್ಕಾಗ್ತಾ ಇರೋದು. ಎರಡು ಮಾತು ವ್ಯಾಪಾರ ಹೇಳ್ಬಿಡ್ರು, ಆಗೋಂಗೆ ಹೇಳ್ಬಿಟ್ರು ಹೇಳ್ಬಿಡು. ಹೇಳಿ ಸರ್ ವ್ಯಾಪಾರ. 18,000 18,000 ವ್ಯಾಪಾರ ಹೇಳ್ತವ್ರೆ. 18,000 ಕೇಳ್ರಿ. ಎಲ್ಲಿ ಕೇಳೋದು? 12,000ದಾಗ ಹಾಕ್ತಿ. ಸೆಲೆಕ್ಟೆಡ್ ಮರಿನೇ 12,000ದಾಗ ಹಾಕಿ. ಅವ್ರು ಏನಾರ ಯಾಕಲ್ಲ 15 ವ್ಯಾಪಾರ ಇದ್ದು ಮಾತಾಡ್ಬಿಟ್ಟು ಆಗಲ್ಲ ಬೇಡ, ಬೇಡ. ಸೆಲೆಕ್ಟೆಡ್ ಮರಿ ಒಂದು 12ರಿಂದ 15 ರೇಂಜಲ್ಲಿ ನೋಡ್ದು, ಆದ್ರೆ ಆದಮೇಲೆ ವ್ಯಾಪಾರ ಹೋಗ್ತಾ ಇದೆ ಮುಂದೆ. ಮುಂದೆ ಒಳ್ಳೆ ಮರಿಗಳಿದಾವೆ ನೋಡಿ. ಇದು ಅಮೀನ್ಗಡ ಅಣ್ಣ ಏನು ಹೇಳ್ತೀವ? ಎಲಗ ಟಗರು ಸಂತೆ. ಇಲ್ಲಿ ಎಲಗ ಅಲ್ಲ, ಬೇಜಾನ್ ತಳಿಗಳು ಎಲ್ಲ ಸಿಗುತ್ತೆ. ಹಾಂ, ಜೊತೆ ಹೆಣ್ಮರಿಗಳಲ್ವಾ? ಚೆನ್ನಾಗಿದ್ದು ಸೂಪರ್ ಆಗುತ್ತೆ ನೋಡಿ. ಸ್ಕೂಲ್ ಹುಡುಗ ಒಳ್ಳೆ ಕುರಿಗಳು ಇಟ್ಕೊಂಡಾನೆ ಅವ್ರ ತಾತನ ಜೊತೆ. ಇರ್ಲಿ, ಇದೇನು ಯಾವ್ರಲ್ಲ ಅಮೀನ್ಗಢ. ಎಷ್ಟು ಹಾಕೊಂಡಿದೆ? ಎಷ್ಟು ಮರಿ? 5 ಮರಿ. ಯಾರು ಕೂಡ ಬಂದಿ? ಯಾರು ಕೂಡ ಬಂದಿ? ಯಾರ ಜೊತೆ? ಮಣ್ಣಿನ ಜೋಡಿ. ಏನು ವ್ಯಾಪಾರ ಹೇಳ್ತೀವಿ? ಏನು ವ್ಯಾಪಾರ ಹೇಳ್ತಾ ಇದೆ? 10 ಎಷ್ಟು ಬಂದ್ರೆ ಬಿಡ್ತೀವಿ? ಎಷ್ಟು ಬಂದ್ರೆ ಬಿಡ್ತಿ? 9 ನೋಡಿ. ಸಣ್ಣ ಹುಡುಗ ಸಂತೆಲೆ ಮರಿ ಮಾರ್ತಿದ್ದಾನೆ. ಇಲ್ಲಿನ ಲೋಕಲ್ ಬಾಯ್ಸ್ಗಳು ಇಲ್ಲಿನ ವ್ಯಾಪಾರದಲ್ಲಿ ಬಂದು ಭಾಗವಹಿಸ್ತಾರೆ ನೋಡಿ. ಎಷ್ಟು ಹೇಳ್ತಾ ಇದೀಯಾ? 18,000. ಎಷ್ಟಕ್ಕೆ ಬಿಡ್ತೀಯಾ? ಯಾವೂರು? ಅಮೀನ್ಗಡ. ಕಬ್ಬು ಪಾನೀಯ, ಕಬ್ಬು ಕುಡ್ಕೊಂಡು ವ್ಯವಹಾರ ಮಾಡ್ತಾ ಇರೋದು. ಹೆಣ್ಮರಿ ತೆಗೆದುಬಿಡ್ಬೋದು. ಆದರೂ ಬಜಾರಲ್ಲಿ ಬಿಗ್ಗೆಗೈತೆ ಇವತ್ತು. ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಆ ಕಡೆ. ಬಸ್ಗಳಿಗೆಲ್ಲ ತುಂಬ್ತಾರೆ ನೋಡಿ, ಬಸ್ಸು ಟೆಂಪೋಗಳು ನೋಡಿ. ಮರಿಗಳು ಬುಕ್ಕಾಗಿ ಪೇಂಟ್ ಮಾಡಿ ಮಾರ್ಕ್ ಹೋಗ್ತಾ ಇರೋದು. ಎಲ್ಲ ಅವ್ರವ್ರ ಓನ್ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ ಮರಿಗಳು ಪರ್ಚೇಸು ಸೇಲ್ ಮಾಡೋದಕ್ಕೆ ನೋಡಿ. ಅಲ್ಲೊಂದು ದೊಡ್ಡ ಟ್ರಕ್ಕು, ದೊಡ್ಡ ಲಾರಿಗೆ ತುಂಬ್ತಿದ್ದಾರೆ. ಇಲ್ಲಾಂದ್ರೆ ಒಂದು 500-600 ಮರಿ ತುಂಬ್ತಾರೆ. ಒಂದು 3-4 ಸ್ಟೆಪ್ ಇದೆ, ಹೋಗ್ತಾರೆ. 7:30 ಹಂಗ 8:30 ಹಂಗ. ಎಷ್ಟು ಮರಿ ಇದಾವ? 37. ಎಲ್ಲ ವಾತನ ಹೆಣ್ಣು ಮರಿ ಅದ. ಹೆಣ್ಣು ಏನು ರೇಟ್ ಹೇಳ್ತಾ ಇದ್ದೀರಾ? ಅವು 8:30 ಹಂಗೆ. 8:30 ಹಂಗೆ. 8:30. ಎಷ್ಟಕ್ಕೆ ಬಿಡ್ತೀರಾ? ಅವು 8 ಹಂಗೆ. 8 ಹಂಗೆ. ಯಾವ ಊರ ಕಡೆ ಅವರು? ನಾವು ಮುದ್ದೇಬೇಳ. ಮುದ್ದೇಬೇಳ. ಕೇಳ್ರಿ ಯಜಮಾನ್. ಕೋಸು ಹೇಳ್ತೀವಿ. ಎಷ್ಟು ತಿಂಗಳು ಮರಿ ಇವು? ಎಷ್ಟು ತಿಂಗಳು ಮರಿ? ಒಂದು 5 ತಿಂಗಳು. 5 ತಿಂಗಳು ಮರಿ. 6:30 ಹಂಗೆ ಎಲ್ಲಿ ಕೊಡ್ತಾರೆ? ಈಗ ಮರಿ ಕೊಡ್ತಾರೆ ಅವೇನು ಗೊತ್ತಿಲ್ಲ. ವ್ಯಾಪಾರ ಅವೇನು ಮರಿ ಕೈ ಹಾಕೋ, ನೀವು ಒಯ್ಬೇಡ. ಮರಿ ಕೈ ಹಾಕಿ ಒಯ್ಯಿ. ಅಲ್ಲ ಸವಾಲಿಗೂ ಮರಿ ಕೈ ಹಾಕೋ. 8-9 ಸಾವಿರ ಮರಿ ಅದ. 6:30 ಹಂಗೆ ಬರ್ತಾವ. ನೀನೇ ಹೋಗ್ಬಿಡು, ನೀನು ವ್ಯಾಪಾರಿಗೆ 6:30 ಹಂಗೆ ಬರ್ತಾವ ಒಯ್ಯಿ.
500 ರೂಪಾಯಿ ಬಾಡಿಗೆ ಬೆಂಗಳೂರಿಗೆ ಹೋಗ್ಬೇಕು. ಹಿಡ್ಕೊ. ಮ್ಯಾಲೆ 500 ಕೊಡ್ತೀನಿ, ಮ್ಯಾಲೆ 700, 700. ಐದೈದು ಕೊಡು, ಬಿಡು, ಬೇಡ, ಬೆಂಗಳೂರಿಗೆ ಹೋಗ್ಬೇಕು ಅಲ್ಲ ಪಾಪ, ಬಿಡು. 700 ಬಿಡು ಅಲ್ಲಡ. ಬಿಡು ಅಲ್ಲಿ ಆಸೆ ಬಿಡ್ಬೇಡ, ಬಿಡು. ಮತ್ತೆ ಹೆಂಗ್ ಹೋಯ್ತಿ 14,500 ಬಿಡು, 14,500 500 ರೂಪಾಯಿ ಆಗಿದ್ದು 500 ರೂಪಾಯಿ ಬಾಡಿಗೆ 14,500 ಬಿಡು, ಬಿಡು. 14,500 ಕಮ್ಮಿ ಬಿಡ ತಗೊಳ್ಳಿ. 200 ಬಿಡು, 200. ಏ ದೋಸ್ತ ಯಾವ ಊರ್ಲೆ? ಶಿಮ್ಮುಲ್ಗೆ ಎಷ್ಟು ಕಣ ಆಡೈತೆ ಇದು? ಒಂದು 20 ಆಡೈತಣ್ಣ. ಹೌದಾ? ಪ್ರೈಸ್ ಮಾಡೈತಾ? ಮಾಡೈತಣ್ಣ. ಏನ್ ಮಾರಕ್ ತಂದಿದ್ದೀರಾ? ಹಾಂ ಏನ್ ಬೆಲೆ ಹೇಳ್ತಾ ಇದ್ದೀರಾ? 80 ಹೇಳಕತ್ತೀವಣ್ಣ. 80. ಓಕೆ. ಒಂದು 70-80 kg ಬರ್ತಾನ. 80-85 kg. ಓಕೆ. ಬೆಳಗಿನ ಜಾವದ ರೇಟ್ಗಿಂತ ಸ್ವಲ್ಪ ಬಿಸಿಲು ನೆತ್ತಿಗೆ ಇರ್ತಿದ್ದಂಗೆ ಸ್ವಲ್ಪ ರೇಟ್ ಕೂಡ ಕಡಿಮೆ ಆಯಿತು. ಅವರೇ ಮರಿಗಳನ್ನ ತಗೊಳ್ಳಿ ಅಂತ ಕರೆದು ಕೊಡ್ತಿದ್ರು. ಕಡೆಯಲ್ಲಿ ಮರಿಗಳನ್ನ ಉಳ್ಕೊಂಡಿರೋವೆಲ್ಲ ಕೊಟ್ಬಿಟ್ಟು ಹೋಗೋ ರೇಂಜ್ಗೆ ಬಂದಿದ್ದರು. ಈ ಸಂತೆಯಲ್ಲಿ ಇಲ್ಲಾಂದರೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ಗಳು ಆಗುತ್ತೆ. ತುಂಬ ಜನ ಸೇರಿದರು, ತುಂಬ ಮರಿಗಳು ಬಂದಿದ್ದು. ಇಲ್ಲಿಂದ ಇಲ್ಲ ಅಂದರೂ ಟ್ರಾನ್ಸ್ಪೋರ್ಟು ಇಲ್ಲಿ ಸ್ಥಳೀಯವಾಗಿರೋರಿಗೂ ಒಂದು ಆದಾಯದ ಮೂಲನೇ ಆಗಿತ್ತು. ನಮ್ಮ ದಕ್ಷಿಣ ಕರ್ನಾಟಕದಿಂದ ಮರಿ ಬೈ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಇಲ್ಲಿಂದ ಮರಿ ಬೈ ಮಾಡಿ 1 ವರ್ಷ ತನಕ ಸಾಕಿ ಬಕ್ರೀದ್ ಟೈಮಲ್ಲಿ ಮರಿಗಳನ್ನ ಸೇಲ್ ಮಾಡ್ತಾರೆ. ಅಲ್ಲಿ ಒಂದು 15-12 ಸಾವಿರದಿಂದ ಮರಿಗಳನ್ನ ತಗೊಂಡು ಚಿಕ್ಕ ಮರಿಗಳು ತಂದು ಇಲ್ಲಿ ದೊಡ್ಡ ಮರಿಗಳಾಗಿ ಸಾಕಿ ಒಳ್ಳೆ ಲುಕ್ ವೈಸ್ ಚೆನ್ನಾಗಿ ನೋಡಿಕೊಂಡು ಮರಿಗಳನ್ನ ಸೇಲ್ ಮಾಡ್ತಾರೆ. ಇಲ್ಲಿ ಇಲ್ಲಾಂದರೂ ಒಂದು 35,000-40,000-50,000 60,000 ತನಕ ಮರಿಗಳು ಮಾರಿರೋದು ಇದೆ. ಯಾರೇ ಆಗಲಿ ಮರಿ ಸಾಕಿದ್ರೂ ಒಂದು ಒಳ್ಳೆಯ ರೇಟಿಗೆ ಹೋಗೋದಕ್ಕೆ ಒಂದು ಒಳ್ಳೆಯ ಮಾರ್ಕೆಟಿಂಗ್ ಇರಲ್ಲ. ಈ ದಕ್ಷಿಣ ಕರ್ನಾಟಕನೇ ಆಗಲಿ ಉತ್ತರ ಕರ್ನಾಟಕನೇ ಆಗಲಿ, ಈ ಉತ್ತರ ಕರ್ನಾಟಕದಿಂದ ತಗೊಬರೋ ರೈತರಿಗೂ ಒಂದು ಟ್ರಾನ್ಸ್ಪೋರ್ಟೇ ಆಗಲಿ, ಅಲ್ಲಿಂದ ಬಂದು ಇಲ್ಲಿಂದ ಇಲ್ಲಿಗೆ ಮರಿ ಮಾರ್ಬಿಟ್ಟು ಹೋಗೋಕ್ಕೂ ಒಂದು ಒಳ್ಳೆ ಅವಕಾಶ ಇಲ್ಲ, ಒಂದು ಒಳ್ಳೆ ಮಾರ್ಕೆಟಿಂಗ್ ಇಲ್ಲ. ರೇಟ್ನು ಬೇಕಾಬಿಟ್ಟು ಕೇಳ್ತಾರೆ. ಈ ಬಕ್ರೀದ್ ಹತ್ತತ್ರ ಬರ್ತಿದ್ದಂಗೆ ಒಂದು 2-3 ದಿನ ಇದ್ದಂಗೆ ಬಂದರೆ ರೈತರು ತುಂಬ ಲಾಸ್ ಆಗಿ ಹೋಗ್ತಾರೆ. ಆದಷ್ಟು 1 ತಿಂಗಳು ಮುಂಚೆಗೆ ಮರಿಗಳನ್ನ ಸೇಲ್ ಮಾಡಿದರೆ ತುಂಬ ಲಾಭ ಪಡ್ಕೋತಾರೆ. ಆದಷ್ಟು ಈ ಪ್ರಮೋಷನ್ ಮಾಡಿಸೋ ಮುಖಾಂತರ ಈ ಸೋಷಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೀವು ಆ ಮರಿಗಳನ್ನ ಲುಕ್ ವೈಸು ಆ ಮರಿಗಳ ಬಗ್ಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ತಿಳಿಸ್ತಾ ಹೋದರೆ ಈಗ ತೊಗೊಳ್ಳೋ ಅಂಥ ಆಸಕ್ತಿ ಉಳ್ಳವರು ನೋಡಿಕೊಂಡು ನಿಮಗೆ ಕಾಲ್ ಮಾಡಿ ನಿಮ್ಮ ಮನೆ ಹತ್ರನೇ ಬಂದು ಮರಿಗಳನ್ನ ಬೈ ಮಾಡ್ತಾರೆ. ಈ ಥರ ಮಾಡಿದ್ರೆ ಒಂದು ಮಾರ್ಕೆಟಿಂಗ್ ಸಿಗುತ್ತೆ. ನೋಡಿ ಒಳ್ಳೆ ಟಾಪ್ ಅಮೀನ್ಗಡ ಎಲ್ಗ ಮರಿ ಇದ್ದಾವೆ ನೋಡಿ. ಈ ಕಡೆ ಎಲ್ಲ ಒಳ್ಳೆ ಟಾಪ್ ಮರಿಗಳು ಇದ್ದಾವೆ. ಈ ಮುಸಲ್ಮಾನ್ ಬಂದವರು ಒಳ್ಳೊಳ್ಳೆ ಮರಿಗಳು ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಟಾಪ್ ಮರಿಗಳೇ ಇರೋದು ಈ ಕಡೆ ಎಲ್ಲ ಲೈವ್ ವೇಟು 80+ kg 100 kg ಗಂಟೆ ಬರುತ್ತೆ. ಈ ಕಡೆ ಎಲ್ಲ ಒಳ್ಳೆ ಟಾಪ್ ಅಮೀನ್ಗಡ ಎಲ್ಗ ಟಗರಿಗಳು ಕಂಡು ಬರೋದು. ಬಕ್ರೀದ್ ಸೀಸನ್ಗೆ ಒಳ್ಳೆ ಫ್ಯಾಮಿಲಿಗಳು ಬಂದರೆ ಲೈವಾಗಿ ನೋಡಿ ಅವ್ರಿಗೆ ಮರಿಗಳು ಇಷ್ಟ ಆದರೆ ಒಳ್ಳೆ ರೇಟ್ಗೆ ಬೈ ಮಾಡ್ತಾರೆ. ಈ ಮೀಡಿಯೇಟ್ರ್ ಏನಾದ್ರು ಬಂದರೆ ಸ್ವಲ್ಪ ಕಡಿಮೆ ಮಾಡಿಸಿ ಬೇಕಾಬಿಟ್ಟು ಕೇಳಿ ಮರಿಗಳನ್ನ ಸರಿಯಾಗಿ ಕೇಳೋದಿಲ್ಲ. ಫ್ಯಾಮಿಲಿ ಪರ್ಸನ್ಗಳು ಕೊಟ್ಟರೆ ತುಂಬ ಯೂಸ್ ಇದೆ ನೋಡಿ. ಅಮೀನ್ಗಡ ಒಳ್ಳೆ ಎಲ್ಗ ಟಗರಿದೆ, ಒಳ್ಳೊಳ್ಳೆ ಟಾಪ್ ಎಲ್ಗ ಟಗರುಗಳು ಬಂದಿದೆ ನೋಡಿ. ಅಮೀನ್ಗಡದಲ್ಲಿ ಲೈವ್ ವೇಟ್ ಎಲ್ಲ ಒಂದು 80+ 100 kg+ ಎಲ್ಲ ಸಿಗುತ್ತೆ ಮರಿಗಳು. ಒಳ್ಳೊಳ್ಳೆ ಮರಿಗಳಿದ್ದಾವೆ ಟಾಪ್. ಇಲ್ಲಿ ಲೋಕಲ್ ಎಲಗ ಶೇಪು ನೋಡಿ ಎಷ್ಟೆಲ್ಲ ಇದ್ದಾವೆ. ಒಳ್ಳೊಳ್ಳೆ ಟಾಪ್ ಮರಿಗಳಿದ್ದಾವೆ. ಒಂದು ರೇಂಜಲ್ಲಿ ಪ್ರೈಸ್ ಹೋಗ್ತಿದೆ, ನೋಡೋಣ.
ನೋಡಿ ಈ ಮರಿಗಳೇ ಎಲ್ಲ ಕಟಿಂಗ್ ಬರುವಂಥ ಮರಿಗಳು. ಇವು ಮಟನ್ಗೆ, ಬಕ್ರೀದ್ ಸ್ಪೆಷಲ್ಗೆ ಅವ್ರು ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸುವಂಥ ಮರಿಗಳು. ಇವಿಲ್ಲಾಂದ್ರೂ ಲೈವ್ ವೇಟು ಒಂದು 70, 80, 90, 100 kg ತನಕ ಬರೋ ಮರಿಗಳಿದ್ದಾವೆ. ಈ ಥರ ಮರಿಗಳಿದೆ ನೋಡಿ. ಈ ಮರಿಗಳಿಂದ ನಮಗೆ ಮಟನ್ನು ಇಲ್ಲಾಂದ್ರೂ ಒಂದು 40, 50, 60 kg ತನಕ ಮಟನ್ ಬೀಳೋ ಚಾನ್ಸ್ ಇರುತ್ತೆ. ಈ ಮರಿಗೆ ಅಲ್ಲಿನ ರೈತರು ಕೋಟ್ ಮಾಡ್ತಿರೋ ಪ್ರೈಸು 65,000 ಬಂದು. ಇದು ಇಲ್ಲಾಂದ್ರೂ ಒಂದು 45, 50, 55,000 ರೇಂಜ್ ಮಧ್ಯದಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ಇವ್ರಿಗೆ ನಮ್ಮ ಬೆಂಗಳೂರಿನ ಮಾರ್ಕೆಟು ಹತ್ರ ಇದ್ದಿದ್ರೆ ಒಳ್ಳೆ ತುಂಬ ಹೆಲ್ಪ್ ಆಗ್ತಿತ್ತು. ಆದರೆ ದೂರ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಕಾಸ್ಟ್ ಅಂದರೆ ಲಾಭ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಕಡಿಮೆ ಆಗುತ್ತೆ. ನೋಡಿ ಟಾಪ್ ಎಲಗ ಮರಿಗಳು ಯಾವ ರೀತಿ ಇದ್ದಾವೆ, ಎಲ್ಲ ಒಳ್ಳೊಳ್ಳೆ ಲೈವ್ ವೇಟ್ಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಕ್ರೀದ್ ಸ್ಪೆಷಲ್ ಇವೆಲ್ಲ, ಬಕ್ರೀದ್ಗೋಸ್ಕರನೇ ಸಾಕಿರೋ ಮರಿಗಳು ಇವೆಲ್ಲ. ಮುಸಲ್ಮಾನ್ ಬಂದವರು ತುಂಬ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ರೇಟ್ಗಳಿಗೆ ಒಳ್ಳೊಳ್ಳೆ ಮರಿಗಳನ್ನ ಹಿಡಿತಾ ಇದ್ದಾರೆ. ಅದ್ರ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಅವರೇ ಹೇಳಿದ್ರು. ನೋಡಿ ಟಗರುಗಳನ್ನ ಲೋಡ್ ಮಾಡಿಕೊಂಡು ಹೆಂಗೆ ಹೋಗ್ತಿದ್ದಾರೆ. ಇವೆಲ್ಲ ಪಿಕಪ್ ಲೋಡ್ ಆಗಿರೋದು ಒಳ್ಳೊಳ್ಳೆ ಏರಿಯಾಗಳಿಗೆ, ಬೆಂಗಳೂರು ವೈಸು ಹಿಂಗೆಲ್ಲ ಹೋಗ್ತವೆ. ಇದರಲ್ಲಿ ಒಳ್ಳೊಳ್ಳೆ ಟಾಪ್ ಮರಿಗಳಿದ್ದಾವೆ ನೋಡಿ. ಇದು ಎಲಗ ಕ್ರಾಸಿಂಗ್ಗೆ ಇದು ಕಣ ಅಂದರೆ ಫೈಟಿಂಗ್ ಬಿಡೋ ಟಗರುಗಳು ಇವೆಲ್ಲ. ಈ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬಿಡ್ತಾರೆ ಫೈಟಿಂಗ್ಗೆ, ಅಂಥ ಟಗರುಗಳು ಇವು ನೋಡಿ. ಇದೇ ಅಮೀನ್ಗಡ, ಎಲ್ಲ ಒಳ್ಳೊಳ್ಳೆ ಟಗರುಗಳು, ಟಾಪ್ ಮೋಸ್ಟ್ ಅಮೀನ್ಗಡ ಎಲಗ ಟಗರುಗಳಿದೆ ನೋಡಿ. ಇದು ಅಮೀನ್ಗಡ ಎಕ್ಸ್ಪೋರಿಂಗ್ ಮರಿಗಳು ಹೇಗೆ ಪರ್ಚೇಸ್ ಮಾಡ್ತಾರೆ. ಚಿಕ್ಕ ಮರಿಗಳು ತಗೊಂಡು ಹಿಡಿದು ದೊಡ್ಡ ದೊಡ್ಡ ಮರಿಗಳೆಲ್ಲ ಹೇಗೆ ಬರ್ತವೆ. ಒಳ್ಳೆ ಮಾರ್ಕೆಟ್ ಇದು ಅಮೀನ್ಗಡದಲ್ಲಿ. ಇಲ್ಲಿ ಸುತ್ತಮುತ್ತ ಇನ್ನೂ ಕೆಲವೊಂದು ಮಾರ್ಕೆಟ್ಗಳಿದೆ. ಇಲ್ಲೂ ತುಂಬ ಚೆನ್ನಾಗಿ ನಡೆಯುತ್ತೆ. ಇದು ಒಂದು ಎಲಗ ಶಿಪ್ ಬೇಜಾನು ಓಡುತ್ತೆ ಇಲ್ಲೆಲ್ಲ. ಬಾಗಲಕೋಟೆ ಇಲ್ಲ ಆಲ್ಮೋಸ್ಟ್ ಲೋಕಲ್ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಸುತ್ತಮುತ್ತ ಭಾಗದ ಜನಗಳು ಬರ್ತಾರೆ ಇಲ್ಲೆಲ್ಲ. ಸ್ನೇಹಿತರೆ, ಅಮೀನ್ಗಡ ಎಳಗ ಕುರಿ ಮಾರುಕಟ್ಟೆ ಅನ್ನೋದು ಕೇವಲ ಒಂದು ಸಂತೆ ಅಲ್ಲ, ಇದು ಸಾವಿರಾರು ರೈತರ ಬದುಕಿನ ಆಧಾರ. ಇಲ್ಲಿ ಗುಣಮಟ್ಟದ ಎಳಗ ತಳಿ ಸಿಗೋದು ಎಷ್ಟು ನಿಜವೋ, ಸರಿಯಾದ ಜ್ಞಾನ ಇಲ್ಲದಿದ್ದರೆ ಮೋಸ ಹೋಗೋದು ಅಷ್ಟೇ ನಿಜ. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ಕಣ್ಣು ಕಿವಿ ತೆರೆದುಕೊಂಡು ವ್ಯಾಪಾರ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಕುರಿ ಸಾಕಾಣಿಕೆ ಆಸಕ್ತಿ ಇರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಚಾನಲ್ನಲ್ಲಿ ಕುರಿ ಸಾಕಾಣಿಕೆ, ಎಲಗ ಶಿಪ್ಸ್ ಹಾಕೋದು ಹೇಗೆ, ಮರಿ ತೊಗೊಳೋದು ಹೇಗೆ ಅನ್ನೋದೆಲ್ಲ ಫುಲ್ ಡೀಟೇಲ್ ವಿಡಿಯೋಗಳಿದೆ. ನಿಮಗೆ ಬೇಕಾದರೆ ನೋಡಿ, ಯೂಸ್ ಇದ್ದರೆ ಬಳಸ್ಕೊಳ್ಳಿ. ನೋಡಿ ಒಳ್ಳೆ ಫೈಟಿಂಗ್ ಬಿಡ್ತಾಯಿದ್ದಾರೆ. ಕಣದ ಕುರಿಗಳು ಇವೆಲ್ಲ, ಅಮೀನ್ಗಡ ಎಲಗ ಕಣದ ಕುರಿಗಳು ಫೈಟಿಂಗ್ ಬಿಡ್ತಿದ್ದಾರೆ. ಅಮೀನ್ಗಡ ಎಲಗ ಟಗರು ಮಾರ್ಕೆಟಲ್ಲಿ ಜಗ್ಗಲ್ಲ, ಸ್ವಲ್ಪ ದೊಡ್ಡಸಾಗಿರೋದ್ರಿಂದ ಫೈಟಿಂಗ್ ಚೆನ್ನಾಗಿ ಕುದಲ್ಲ. ಆಮೇಲೆ ಜನ ಜಾಸ್ತಿ ಇರೋದ್ರಿಂದನೂ ಗಾಬರಿ ಆಗ್ತಿದ್ದಾರೆ. ಫೈನಲ್ಲಿ ನಮ್ಮ ಮರಿಗಳೆಲ್ಲ ಲೋಡ್ ಆಗಿದೆ ನೋಡಿ. ಒಳ್ಳೊಳ್ಳೆ ಮೇಕೆಗಳು, ಒಳ್ಳೊಳ್ಳೆ ಟಗರುಗಳನ್ನೆಲ್ಲ ಹಾಕಿದ್ದಾರೆ. ಲೋಡ್ ಆಗಿದೆ. ಒಂದು 40 ಮರಿಗಳ ಹತ್ರ ಸ್ಟಾಕ್ ಮಾಡಿದ್ದೀವಿ. ಒಂದು ಗಾಡಿ ಅಲ್ಲೇ ಹೋಗಿದೆ. ಒಳ್ಳೊಳ್ಳೆ ಮರಿಗಳು ಲೋಡ್ ಮಾಡ್ಕೊಂಡಿದೆ. ನೆಕ್ಸ್ಟು ಬಕ್ರೀದ್ ಸ್ಪೆಷಲ್ಗೆ ಈ ಮರಿಗಳು ಬರ್ತಾ ಇರೋದು. ಒಳ್ಳೆ ತುಂಬ ಚೆನ್ನಾಗಿದೆ. ಒಂದು 8ರಿಂದ 10, 12 ಸಾವಿರ ಗಂಟನೂ ಮರಿಗಳಿದ್ದಾವೆ. ತುಂಬ ಚೆನ್ನಾಗಿದೆ ಅವು ನೋಡಿ. ನಮ್ಮ ಮರಿಗಳೆಲ್ಲ ಲೋಡ್ ಮಾಡಾಯ್ತು. ಸಣ್ಣ ಮರಿಗಳು ತೋರಿಸಿದ್ದೀನಿ, ದೊಡ್ಡ ಮರಿಗಳು ತೋರಿಸಿದ್ದೀನಿ, ಬಕ್ರೀದ್ ಸ್ಪೆಷಲ್ ಒಳ್ಳೊಳ್ಳೆ ಮರಿಗಳೆಲ್ಲ ತೋರಿಸಿದ್ದೀನಿ. ಯಜಮಾನ್ರೆ, ಯಾವ ಸಂತೆ ಇದೆ, ಏನ್ ಫೇಮಸ್ ಇದೆ? ಅಮೀನ್ಗಡ ಸಂತೆ ಫೇಮಸ್ ಇಲ್ಲಿ. ಓಕೆ, ಟಗರ್ ಮರಿ ಫೇಮಸ್ ಸಂತೆ ಇಲ್ಲ. ಶನಿವಾರಕ್ಕೊಮ್ಮೆ ನಡೀತೈತಿ. ಓಕೆ, ಯಾವ ದೇವ್ರ ಹೆಸರು ಮೇಲೆ? ಆಂಜನೇಯ ಸ್ವಾಮಿ ಮೇಲೆ ನಡೀತೈತಿ. ಓಕೆ, ಒಳ್ಳೆ ವ್ಯಾಪಾರ ನಡೆಯುತ್ತೆ. ಒಳ್ಳೆ ವ್ಯಾಪಾರ ನಡೀತಿ. ಸುತ್ತಮುತ್ತ ಇನ್ನು ಯಾವ ಜಾತ್ರೆಗಳೆಲ್ಲ ನಡೆಯುತ್ತೆ? ಸುತ್ತಮುತ್ತ ಮಂಗಳೂರ, ಬನಶಂಕರಿ, ಪಟ್ಟದಕಲ್ಲು, ಮಂದಿರ ಅವೆಲ್ಲ ಜಾತ್ರೆ. ಸುತ್ತಮುತ್ತ ಹಳ್ಳಿಗಳು ಯಾವ್ಯಾವ ಹಳ್ಳಿ ಸೇರ್ತವೆ ಇಲ್ಲಿ? ಐವಳ್ಳಿ, ಕೆದಗಿರಿ, ಚಿಲಾಪುರ, ಗುಡೂರು, ಮತ್ತು ಬಾದಾಮಿ, ಓಕೆ, ಕೆರೂರು ಮಂದಿ. ಕೆರೂರು ಮಂದಿನೂ ಬರ್ತೀನಿ. ಕೆರೂರಲ್ಲೂ ಜಾತ್ರೆ ನಡೆಯುತ್ತೆ? ಕೆರೂರಲ್ಲಿ ಆಯ್ತಾ, ಅಲ್ಲಿರೋ ಇಲ್ಲಿ ಬರ್ತಾರ. ಓಕೆ, ಅಲ್ಲಿ ತಗೊಂತಾರ, ಇಲ್ಲಿ ಮಾರಾಕ್ ಬರ್ತಾರ. ಈ ಬಕ್ರೀದ್ ಸ್ಪೆಷಲ್ ಒಳ್ಳೆ ಎಲಗ ಟಗರು ಏನ್ ಸೇಲ್ ಆಯ್ತಿದೆ? ಒಳ್ಳೆ ಬಜಾರ್ ಇದೆಯಾ? ಒಳ್ಳೆ ಬಜಾರ. ಟಗರ್ ಮೇಲೆ ಬಜಾರ. ಟಗರು ಇದ್ದಂಗ 35,000, 40,000.
ಟಗರುಗಳು ತಗೋತಿದ್ರ ಈ ಮುಸಲ್ಮಾನ್ ಬಂದವರು ಬಂದಿ ಈಗ ನಾಳೆ ಇನ್ನ ಮಾರ್ತಾವ ಟಗರ್ ಮೇಲೆ ನಾಳೆ ನೆಕ್ಸ್ಟ್ ವಾರದಲ್ಲಿ ನೆಕ್ಸ್ಟ್ ವಾರ ಮಾರ್ತಾವ. ಓಕೆ ಬಕ್ರಿ ಹಬ್ಬ ಆಗುತ್ತಾನ ಮಾರ್ತಾವ ಮರಿ. ಓಕೆ ಬಕ್ರಿ ಹಬ್ಬ ಕಮ್ಮಿ ಮಾರ್ತಾವ. ಓಕೆ ಈಗ ಸ್ವಲ್ಪ ಡಿಮ್ಯಾಂಡ್ ಏನಾರು ಇದೆಯಾ ಮರಿಗಳಿಗೆ? ಇವಾಗ ಬಕ್ರಿ ಹಬ್ಬ ಸಂಬಂಧ ಡಿಮ್ಯಾಂಡ್. ಓಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಒಳ್ಳೆ ಡಿಮ್ಯಾಂಡ್. ರೈತರುಗಳು ಒಳ್ಳೆ ಮಾಲ್ ತಂದು ಒಳ್ಳೆ ಮಾಲ್ ಒಗತೆ ಮಾಲ್ ಮೇಸಿ ಒಳ್ಳೆ ಸಂಪಾದನೆ ತೊಗೊಂಡೋಗ್ರಿ. ಓಕೆ ನೀವು ಇಲ್ಲೇನು ಮೀಡಿಯೇಟರ್ ತರ ಮಾಡ್ತೀರಾ ಅಥವಾ ನಾವು ಮರಿ ಕೊಡಿಸ್ತೀವಿ ಕೊಡ್ಸೋದು? ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ನೀವು? ಏನ್ 1,000-1,500 1,000-1,500 ಮಾಡ್ತೀರಾ? ಓಕೆ ಡೈಲಿ ಮಾರಿಸ್ತೀರಾ ಏನು? ಡೈಲಿ ಇಲ್ಲ, ನಮ್ಮೂರು ಇವತ್ತು ಸದ್ಯ ವಾರಕ್ಕೊಮ್ಮೆ. ಓಕೆ ಪ್ರತಿ ಶನಿವಾರಕ್ಕೊಮ್ಮೆ. ಇದು ಯಾವ ಜಿಲ್ಲೆಗೆ ಬರುತ್ತೆ ಇದು? ಬಾಲ್ಕೋಟ್ ಜಿಲ್ಲಾ, ಹುಣಗುನ್ ತಾಲೂಕು. ಅಮೀನ್ಗಡ. ಓಕೆ ಸ್ನೇಹಿತರೆ, ಇದಾಗಿತ್ತು ಅಮೀನ್ಗಡ ಯಲಗ ಟಗರು ಜಾತ್ರೆ ಎಕ್ಸ್ಪ್ಲೋರು. ಇಲ್ಲಿ ನಾವೆಲ್ಲ ಸಣ್ಣ ಮರಿ ತಾವಿಂದ ಹಿಡಿದು ದೊಡ್ಡ ಮರಿ ಎಲ್ಲ ತೋರಿಸಿದ್ದೀವಿ. ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಯಲಗ ಟಗರು ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಬಂದು ತಗೊಂಡು ಅಲ್ಲಿ ಯಾವ ರೀತಿ ಒಂದು ವರ್ಷಕ್ಕೆ ಸೇಲ್ ಮಾಡ್ತಾರೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ ವಿಡಿಯೋ ಇದೆ. ಈ ವಿಡಿಯೋನ ಫುಲ್ಲು ನೋಡಿ. ನಮ್ಮ ಚಾನಲ್ಲು ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ರೈತರ ಪರವಾಗಿ, ರೈತರ ಮಾರ್ಕೆಟಿಂಗಾಗಿ ಒಂದು ಚಾನಲ್ ಕಾರ್ಯನಿರ್ವಹಿಸ್ತಿದೆ. ಈ ಚಾನಲ್ನ ನೀವು ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಬೆಂಬಲಿಸಿದ್ರೆ ಇನ್ನೂ ಮತ್ತಷ್ಟು ವಿಡಿಯೋಗಳು ನಿಮಗಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಷಯದ ಜೊತೆಗೆ ಈ ವಿಷಯನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಸುರಂಗ. ಹೊಸಪೇಟೆಯ ತುಂಗಭದ್ರಾ ಜಲಾಶಯ ಅಂದರೆ TB ಡ್ಯಾಮ್ ಹತ್ತಿರವಿರುವ ಕಣವಿರಾಯನಗುಡ್ಡದ ಈ ಸುರಂಗ ಮಾರ್ಗವು ಕರ್ನಾಟಕದ ಪ್ರಮುಖ ಇಂಜಿನಿಯರಿಂಗ್ ಸಾಧನೆಗಳಲ್ಲಿ ಒಂದಾಗಿದೆ. ಹಿಂದೆ ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 13 ಇತ್ತು, ಈಗ NH15 ಆಗಿ ಹಾದು ಹೋಗ್ತಿದೆ. ಈ ಸುರಂಗವನ್ನು D ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಸುರಂಗವು ಸುಮಾರು 265 ಮೀಟರ್ ಉದ್ದವಿದ್ದು 14.5 ಮೀಟರ್ ಅಗಲ ಹಾಗೂ 8.5 ಮೀಟರ್ ಎತ್ತರವನ್ನು ಹೊಂದಿದೆ. ಇದು ಮಹಾರಾಷ್ಟ್ರದ ನಾಂದೇಡ್ನಿಂದ ಕರ್ನಾಟಕದ ಚಿತ್ರದುರ್ಗವನ್ನು ಸಂಪರ್ಕಿಸುವ NH15 ಹೆದ್ದಾರಿಯಾಗಿ ಭಾಗವಾಗಿದೆ. ನೋಡಿ, ಈ ಹೈವೇ ಪಕ್ಕನೇ ಒಳ್ಳೆ ಸುಂದರವಾದ TB ಡ್ಯಾಮ್ದು ವ್ಯೂ ಕಾಣುತ್ತೆ. ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ. ಈ ಹೈವೇಲಿ ನೀವೇನಾದರೂ ಓಡಾಡಿದರೆ ನಿಮ್ಮ ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹೊಸಪೇಟೆಯಿಂದ ಕೊಪ್ಪಳ ಅಥವಾ ಚಿತ್ರದುರ್ಗದ ಕಡೆಗೆ ಪ್ರಯಾಣಿಸುವಾಗ ಬೆಟ್ಟಗಳ ಮೇಲೆ ಸಾಲು ಸಾಲಾಗಿ ನಿಂತಿರುವ ದೈತ್ಯ ಗಾಳಿಗಿರಣಿಗಳು ಕಣ್ಣಿಗೆ ಕಾಣಿಸ್ತವೆ. ಹೊಸಪೇಟೆ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಭೌಗೋಳಿಕ ಪರಿಸರವು ವರ್ಷದ ಬಹುತೇಕ ದಿನಗಳಲ್ಲಿ ಹೆಚ್ಚಿನ ವೇಗದ ಗಾಳಿಯನ್ನು ಪಡೆಯುತ್ತದೆ. ಹೀಗಾಗಿ ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದ ಇಂಧನ ಅಂದರೆ ಗ್ರೀನ್ ಎನರ್ಜಿ ಉತ್ಪಾದನೆಗಾಗಿ 1990ರ ದಶಕದ ಕೊನೆಯಲ್ಲಿ ಮತ್ತು 2000ರ ದಶಕದ ಆರಂಭದಲ್ಲಿ ಇಲ್ಲಿ ಖಾಸಗಿ ಕಂಪನಿಗಳು ವಿಂಡ್ ಫಾರ್ಮ್ಗಳನ್ನು ಸ್ಥಾಪಿಸಲು ಆರಂಭಿಸುತ್ತವೆ.